ಜೈ ಶ್ರೀರಾಮ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸದ್ಯಕ್ಕಿದ್ದೀನಿ ಬೆಳಗಾವಿ ಬಸ್ ಸ್ಟಾಪಲ್ಲಿ. ಆ್ಯಕ್ಚುಲಿ ಇದು ಡೇ 7 ಆಗಬೇಕಿತ್ತು, ಆದರೆ ಇದು ಡೇ 8 ಅದ. ಯಾಕಂದರೆ ಇಲ್ಲೇ ನಮ್ಮ ಸಿಸ್ಟರ್ ಅದ. ನಮ್ಮ ಸಿಸ್ಟರ್ ಅವ್ರ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ದೆ. ಭಾಳ ಟಯರ್ಡ್ ಆಗಿತ್ತು ನನಗೆ. ಅದ್ರ ಸಲಕ್ಕೆ ರೆಸ್ಟ್ ಮಾಡಿದ್ದೀನಿ. ಸದ್ಯಕ್ಕಿದ್ದೀನಿ ಬಸ್ ಸ್ಟಾಪಲ್ಲಿ. ಇಲ್ಲಿಂದ ಕಾರವಾರಕ್ಕೆ ಹೋಗೋ ಪ್ಲ್ಯಾನ್ ಅದ. ಕಾರವಾರ ಇಲ್ಲಿಂದ ಅರೌಂಡ್ 150-60 ಕಿಲೋಮೀಟ್ರ್ ಅದ. ಹಿಲ್ ಸ್ಟೇಷನ್ ಬೇರೆ ಅದ, ಅದೊಂದು ಇಶ್ಯೂ ಅದ. ಸೊ ಪರವಾಗಿಲ್ಲ, ಏನೇ ಇರಲಿ ಇವತ್ತು ರೀಚ್ ಆಗಬೇಕಂತ ಪ್ಲ್ಯಾನ್ ಅದ. ಕಾರವಾರ ಆ ಕಡೆ ಎಲ್ಲ ಸ್ವಲ್ಪ ಕೋಸ್ಟಲ್ ಏರಿಯಾ ಅದಲ್ಲ, ಅಲ್ಲೂ ರೀಚ್ ಆಗಬೇಕು ಇವತ್ತು ಈ ಕಂಡೀಷನು. ಸೊ ಇಲ್ಲಿಂದ ಆ್ಯಕ್ಚುಲಿ ನಾನು ಟ್ರೈನಲ್ಲೂ ಹೋಗ್ಬೋದು. ಲೋಂಡಾ ಜಂಕ್ಷನ್ ತನಕ ಒಂದು 60 ಕಿಲೋಮೀಟ್ರ್ ಆಗ್ತದೆ ಲೋಂಡಾ ಜಂಕ್ಷನ. ಅಲ್ಲಿಂದ ಆ ಕಡೆ ಮುಂದೆ ಹೋಗ್ಬೋದು ನಾ. ಸೊ ಅದನ್ನೇನು ಪ್ಲ್ಯಾನ್ ಮಾಡ್ತೀನಿ. ಹೆಂಗೆ ಟ್ರೈನ್ ಅಂತ ಯಾವ ಕಾಣಲಾಗ್ಯಾವ ಲೋಂಡಾಗೆ ಹೋಗೋದು. ನೋಡೋಣ ಏನಾಗ್ತದೆ. ಎಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಆಮೇಲೆ ಚೆಕ್ ಮಾಡೋಣ ಏನಾಗ್ತದೆ. ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಏನು ಬಂದು ರೀಚ್ ಆದ. 2 ಕಿಲೋಮೀಟ್ರ್ ನಡೆದು 20 ರೂಪಾಯಿನ ಉಳಿಸ್ದ. ಅಂತ ಮತ್ತು 10 ರೂಪಾಯಿ ಚಾಕ್ ಬಿಡೋದು ಅಲ್ಲಿಗೆ ಹವಾರ ಆಯಿತು. ಸದ್ಯಕ್ಕೆ ಬೆಳಗಾವಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನೋಡಮ್ಮ ಇಲ್ಲಿಂದು ಲೋಂಡಾವರೆಗೂ ನನಗೆ ಟ್ರೈನ್ ಸಿಕ್ಕರೆ ಭಾರಿ ಒಳ್ಳೇದಾಗ್ತದೆ. ಯಾಕಂದ್ರೆ 2 ಟ್ರೈನ್ ಇದ್ದು 9:30 ತನಕ ಲಾಸ್ಟ್ ಇತ್ತು. 9:30 ಮೇಲೆ ಯಾವ ಕಾಣಲಾಗ್ಯಾವ. ಇವಾಗ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗ್ತದೆ. 10:56 ಟೈಮ ಬೆಳಗಾವಿ. ನೋಡಮ್ಮ ಏನಾಗ್ತದೆ. ಕೊಂಡೆ ಜಸ್ಟ್ ಹೀಗೆ ಎನ್ಕ್ವೈರಿನಾಗ ಲಾಸ್ಟ್ 9:00 ಇತ್ತತ್ತ. ಅದಕ್ಕೆ ಬಿಟ್ಟು ಈಗ 3 ಅಂತ 3 ತನಕ ವೇಟ್ ಮಾಡಬೇಕು. ಏನು ಇಲ್ಲಿಂದ ಹೋಗಬೇಕು ಅದು ತಿಳಿಯಲಾಗ್ಯದ. ಯಾಕಂದ್ರೆ 3 ತನಕ ಯಾವುದ್ರ ಇಲ್ಲಿಂದು ಹಿಚ್ ಅದು ಸಿಗುತ್ತಂದ್ರೆ ಅಲ್ಲೇ ಹೋಗ್ಬೋದು. ಆ್ಯಕ್ಚುಲಿ ಒಂದು ವೇಳೆ 3 ತನಕ ವೇಟ್ ಮಾಡೋದು ಇಲ್ಲಿ ಸಂಜೆಗೆ ಹೋಗಿ ಅಲ್ಲಿ ಅರವಾಗಬೇಕಾಗ್ತದೆ. ನಾವು ನೋಡ್ತೀನಿ, ಯೋಚನೆ ಮಾಡಬೇಕಾಗ್ತದೆ ಏನು ಮಾಡಬೇಕು ಅಂತ ತಿಳಿಯಲಾಗ್ಯದ. ಈಗ ಪಕ್ಕದಲ್ಲಿ ಹೈವೇ ಒಂದು 200 ಮೀಟ್ರ್ ಅದ ಹೈವೇ. ಅದಕ್ಕೇನು ಮಾಡತ್ತೀನಿ, ಹೈವೇ ಕಡೆ ನಡೆದೀನಿ. ಇಲ್ಲಿ ಎದುರು ಕಾಣೋದೇ ಹೈವೇ ಅದ. ಇನ್ನು ಹೋಗಿ ಲಕ್ ಟ್ರೈ ಮಾಡಮ್ಮಿ. ಸಿಕ್ಕತ್ತಂದ್ರೆ ಸರಿ, ಸಿಗಲಿಲ್ಲ ಅಂದ್ರೆ ಹೆಂಗಾರೆ ರೈಲ್ವೆ ಸ್ಟೇಷನ್ ಅದಾನೆ ಬಾಜುನೇ. ಇನ್ನು ಸೀದಾ ನನಗೆ ಖಾನಾಪುರ್ಗೆ ಸಿಕ್ಕಿದ್ರೆ ಸರಿ ಅದ. ಇಲ್ಲಾಂದ್ರೆ ಲೋಂಡಾಗೆ ಸಿಕ್ಕತ್ತಂದ್ರೆ ಭಾಳ ಒಳ್ಳೇದದ. ವಿಶ್ ಮಿ ಗುಡ್ ಲಕ್. ಆ್ಯಸ್ ಆಲ್ವೇಸ್ ನಮ್ಮದು ಗೂಗಲ್ ಮ್ಯಾಪ್ ಕೈ ಕೊಟ್ಟಿತ್ತು. ಮತ್ತು ರಾಂಗ್ ರೂಟ್ನಾಗ ಬಂದಿದ್ದ. ಚಲೋ ಅದನ್ನ ಹಣಿಬರ ಸ್ವಲ್ಪನೇ ಬಂದಿದ್ದು, 100 ಮೀಟರ್ಸ್ ಅಷ್ಟೇ ಬಂದಿದ್ದ. ಈಗ ವಾಪಸ್ ನಡೆದೀನಿ. ಈ ರೋಡ್ನಾಗ ಬಂದಿನ. ಆ್ಯಕ್ಚುಲಿ ಈ ಕಡೆ ಹೋಗ್ಬೇಕು ನಾ. ಅಲ್ಲಿನ ಕಾರ್ ಹೊಂಟದಲ್ಲ, ಕಾಣ್ತಾನಿಲ್ಲ. ಆ ರೋಡ್ನಾಗ ಹೋಗ್ಬೇಕು. ಅದು ಖಾನಾಪುರ ರೋಡ್ ಅದ, ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ನಮ್ಮ ಲಕ್ ಟ್ರೈ ಮಾಡಮ್. ಅದೇ ಅಲ್ಲತ್ತೀನಿ, ಈ ರೋಡ್ನಾಗ ಯಾವ ಗಾಡಿನೇ ಬರಲಾಗಲ್ಲಪ್ಪ. ಬರೀ ಬೈಕ್ಗಳು ಕಾರ್ಗಳು ಹೊಂಟವಲ್ಲ, ಯಾವ ಗೂಡ್ಸ್ ಗಾಡಿ ಬರಲಾಗ ಒಂದು ಟೆನ್ಷನ್ ಆಗಿತ್ತು. ಕೊನೆಗೆ ಕನ್ಫರ್ಮೇಷನ್ಗೋಸ್ಕರ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಡ ಕರೆಕ್ಟಾಗಿತ್ತು. ಸೊ ಆ ಕಡೆ ನಡೆದೀನಿ. ಮತ್ತೆ ಇಲ್ಲಿ ನಿಂತೊಂದು ಅರ್ಧ ಗಂಟೆ ಮೇಲಾಯಿತು. ಯಾವ ದೇವತಾ ಮನುಷ್ಯನ ಗಾಡಿ ನಿಲ್ಲಿಸಲ್ಲಾಗನ. ಪರವಾಗಿಲ್ಲ, ಇನ್ನೂ 3 ಗಂಟೆ ಟೈಮ್ ಅದ ನನಗೆ. 3 ಗಂಟೆ ಟೈಮ್ ಇದೆ. ಸೊ ಟೆನ್ಷನ್ ಇಲ್ಲ, ಆರಾಮಾಗಿ ನಿಂತಿರ್ತೀನಿ ಇಲ್ಲಿ. ಯಾರೊಬ್ಬರು ನಿಲ್ಲಿಸ್ದಾರಂದ್ರೆ ಅಲ್ಲಿ ತನಕ ಹೋಗ್ತೀನಿ ಲೋಂಡಾ ತನಕ. ನಿಲ್ಲಿಸಲಿಲ್ಲ ಅಂತಂದ್ರೆ ಟ್ರೈನರೇ ಅದಾನೇ ಅದ. ಟೆನ್ಷನ್ ಇಲ್ಲ ನನಗೆ. ಹಂಗಾದ್ರೂ ಟೆನ್ಷನ್ ಇಲ್ಲ, ಹಿಂಗಾದ್ರೂ ಟೆನ್ಷನ್ ಇಲ್ಲ. ಆರಾಮ್ ಟೈಮ್ ಭಾಳ ಅದ. ಆ್ಯಕ್ಚುಲಿ ಕೇಳಿದವ್ರಲ್ಲ ಈ ಕಡೆ ನಡೆದಿನಳತ್ತಾರ, ಈ ಕಡೆ ನಡೆದಿನಳತ್ತಾರ. ಯಾಕಂದ್ರೆ ನಾನು ಅನ್ಸತ್ತ ನಾ ಪೂರನೇ ರಾಂಗ್ ಪ್ಲೇಸ್ನಾಗ ನಿಂತಿನ. ಯಾಕೋ ಡೌಟ್ ಹೊಂಟದ ನನ್ನ ಮೇಲೆ ನನಗೆ. ಕೊನೆಗೂ ಸಿಕ್ತು ಒಂದು ಲಿಫ್ಟು. 1 ಗಂಟೆ ವೇಟ್ ಮಾಡಿದ್ಮೇಲೆ ಟ್ರಕ್ ಅದ ನಡೆದಿನ ಕಡೆ. ಫೈನಲಿ 1 ಗಂಟೆ ವೇಟ್ ಆದಮೇಲೆ ಒಂದು 5 ಕಿಲೋಮೀಟ್ರ್ ತನಕ ಡ್ರಾಪ್ ಸಿಕ್ಕ್ಯದ. ನಾನು ಹೆಸರ ಏನ್ರಿ ಸುರೇಶ್ ಅವ್ರು ಬರ್ತಾರೆ. ಥ್ಯಾಂಕ್ಸ್ ರೀ ಸುರೇಶ್ ಅವರೇ, ತುಂಬ ಥ್ಯಾಂಕ್ಸ್. 5 ಕಿಲೋಮೀಟ್ರ್ ತನಕ ಸಿಕ್ಕ ಡ್ರಾಪ್. ನಮ್ಮ ಸುರೇಶ್ ಅವರು ಇಲ್ಲಿ ಕ್ರಾಸ್ನಾಗ ಇಳಿಸೋದ್ರು. ಅಲ್ಲಿಂದ ಈಗ ವೇಟ್ ಮಾಡತ್ತೀನಿ. ಒಂದು 5 ಕಿಲೋಮೀಟ್ರ್ ಕರ್ಕೊಂಬಂದಾರ ಅವರು. ಇಲ್ಲಿಂದ ವೇಟ್ ನಡೆದದ ಗಾಡಿಗೋಸ್ಕರ. ಯಾರ ನಿಂದಿರ್ಸ್ತಾರಂದ್ರೆ ಸರಿಯಾಗಿ ಆಗ್ತದ. ಇಲ್ಲಿಂದು ಆ ಕಡೆ ಸಿಗಲ್ಲಂತ, ಕಾರವಾರ ಡೈರೆಕ್ಟ್ ಸಿಗಲ್ಲ ಅಂತಲತ್ತಾರ. ನೋಡೋಣ ಯಾವಾರೇ ಸಿಗ್ತಾವ. ಐ ಥಿಂಕ್ ಇದ್ದೇ ನಾನು ಲೋವೆಸ್ಟ್ ಅನ್ನಿಸ್ತೆ ಅವತ್ತು. ಇಷ್ಟೊಂದು ಗಂಟೆ ಆದರೂ ನನಗೆ ಬರೀ ಒಂದು 8-10 ಕಿಲೋಮೀಟ್ರ್ ಅಷ್ಟೇ ಮೂವ್ ಆಗಿದ್ದು. ಇವಾಗ 7 ದಿನದಾಗ ಇದೇ ಫಸ್ಟ್ ಟೈಮ್ ಅನ್ನಿಸ್ತೆ ಇಷ್ಟು ಕಮ್ಮಿ ಮೂವ್ ಆಗಿದ್ದು. ನಾ ಬರೀ ಏನು ಮುಂಜಾನೆಲಿಂದ 10ರಿಂದ ಬರೀ ಏನೇ 9-10 ಕಿಲೋಮೀಟ್ರ್ ಅಷ್ಟೇ ಮೂವ್ ಆಗಿದ್ದು ನೋಡಿ, ಬರೀ ಅಷ್ಟೇ. ಇನ್ನೂ ಇಲ್ಲೇ ಹೊರಗೆ ಇದ್ದೀನಿ. ನಾನು ಕರೆಕ್ಟಾಗಿ ಬೆಳಗಾವಿ ದಾಟಿಲ್ಲ ಇನ್ನು. ಕೊನೆಗೂ 4-5 ಗಂಟೆ ನಿಂತಿದ್ದೀನಿ, ವೇಸ್ಟ್ ಆಗಲಿಲ್ಲ. ಆಲ್ಮೋಸ್ಟ್ ರಾಮನಗರ ಅಥವಾ ಕಾರವಾರವರೆಗೂ ಡ್ರಾಪ್ ಸಿಕ್ಕಿದ್ದು ನಮ್ಗೆ. ಡಾಕ್ಟರ್ ವರುಣ್ ಅವ್ರು ಕೊಟ್ಟಿದ್ದು. ತುಂಬ ಥ್ಯಾಂಕ್ಸ್ ಡಾಕ್ಟರ್ ವರುಣ್ ಅವರೇ, ಎಲ್ಲರೂ ಡ್ರಾಪ್ ಕೊಟ್ಟಿದ್ದಕ್ಕೆ. ಸೊ ಅಲ್ಲಿ ನಿಂತಿದ್ದು ವೇಸ್ಟ್ ಆಗಲಿಲ್ಲ ಕೊನೆಗೂ.
ಡ್ರಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ಲಕ್ ಟು ಯು ಆಸ್ ವೆಲ್ ಆ್ಯಂಡ್ ಸೇಫ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಇವರಪ್ಪ ಡಾಕ್ಟರ್ ವರುಣ್ ಅಂತ ನನಗೆ ಇಲ್ಲಿಯವರು ಡ್ರಾಪ್ ಕೊಟ್ಟಿದ್ದು. ಇಲ್ಲಿಂದ ನನ್ನ ಮುಂದಿನ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಗಾಡಿ ನೋಡ್ಬೇಕು ಎಲ್ಲಿ ಸಿಗುತ್ತೇನಿಲ್ಲತ್ತ. ಎಲ್ಲ ತೊಗೊಂಡಿದ್ದೀನಿ ಅನ್ಕೋತೀನಿ. ಇದೇ ಗಾಡೀಲಿ ಬಂದಿದ್ದು. ಜಂಗಲ್ನೇ ಬಂದು ನಿಂತೀನಿ. ಇಲ್ಲಿಂದ ಎಲ್ಲಿ ಹೋಗೋದು ಗೊತ್ತಿಲ್ಲ. ಡಾಕ್ಟರ್ ವರುಣ್ ಸಾಬ್ ಅವರು ಬಿಟ್ಟು ಹೋದರು. ಇಲ್ಲಿಂದ ಜೋಯ್ಡಾ ಒಂದು 2 ಕಿಲೋಮೀಟರ್ಸ್ ಅದ. ಫಾರೆಸ್ಟ್ನಾಗ ಇದ್ದೀನಿ ಪೂರ ಈಗ ಸದ್ಯಕ್ಕೆ. ನಡ್ಕೊಂಡು ಹೋಗಂತಂದಾರ, ತೊಂದರೆ ಇಲ್ಲ ಅಂತಂದಾರ. ಕಾಡು ಪ್ರಾಣಿ ಏನೊಂದು ಇಲ್ಲಂತ ಅಂದ್ರೆ ಯಾವ್ದಾರ ಬಸ್ಸನ್ನು ಬರ್ತಾವಂತ, ಬಂದ್ರೆ ಬರ್ತಾವೆ, ಇಲ್ದ್ರೆ ಇಲ್ಲೆಲ್ಲ ಥರ. ನೋಡಮ್ ಯಾವ್ರೆ ಗಾಡಿ ಅದು ಬಂದು ಅಂದ್ರೆ ಅದ್ರೊಳಗೆ ಡ್ರಾಪ್ ಕೇಳ್ಕೊಂಡು ಹೋಗಂತಂದ್ರೆ ಯಾವ್ರೆ ಬಂದ್ರೆ ಸರಿಯಾಗ್ತದೆ ನನ್ನ ಲಕ್ಕಿಗೆ. ಜೋಯ್ಡಾಕ್ಕೆ ಹೋದ್ರೆ ಅಲ್ಲಿಂದ ಯಾವ್ದಾರು ಸಿಗ್ತಾವಂತ ಹೋಗ್ತಾವ. ಮತ್ತು ಲೆಟ್ ಸಿ. ಸದ್ಯಕ್ಕೆ ಜೋಯ್ಡಾಲೇ ಇದ್ದೀನಿ. 5:30 ಆಗ್ಲತ್ತದ, ಆಲ್ಮೋಸ್ಟ್ 6 ಆಗ್ಲತ್ತದ. 6ಕ್ಕೆ ಲಾಸ್ಟ್ ಬಸ್ ಅದತ್ತ. ಅದಾದಮೇಲೆ ಯಾವುದೂ ಏನೂ ಇಲ್ಲತ್ತಿಲ್ಲಿ. ಇಲ್ಲೇನೋ ಮುಂದೆ ಬಟರ್ಫ್ಲೈ ಪಾರ್ಕ್ ಅಂತದ ಅಂತ, ಅದೇ ನೋಡ್ಲಕ್ಕೆ ನೋಡಿದ್ದೀನಿ ಏನದ ಅಂತ. 6ಕ್ಕೆ ಲಾಸ್ಟ್ ಅದು ಬಸ್. 6 ಮೇಲೆ ಯಾವುದೂ ಬಸ್ ಇರಲ್ಲಂತ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಇವತ್ತು ಇಲ್ಲೇ ಸ್ಟೇ ಮಾಡ್ಬೇಕಾಗ್ತದೆ. ಈಗ ಹೋಗು ಏನು ಯೂಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಸೈಡಿಗೆ ಅವ ಸಾಲಿ ಅವ ಸೈಡಿಗೆ ಹೊಡೆದ್ರೆ ನಡೀತದೆ ಟೆಂಟ್ ಇಲ್ಲಿ. ಆ್ಯಕ್ಚುಲಿ ಯಾರು ಕೇಳ್ತಾರೆ ಇಲ್ಲಿ. ಸೊ ನೋಡ್ರಿ ಹಿಂಗದ ಜಂಗಲ್ಪುರ. ಲೆಟ್ಸ್ ಸಿ. ಲಕ್ಕಿಗೆ ಅದು ಸಾಲಿ ಬಾದಿನೇ ಪೊಲೀಸ್ ಸ್ಟೇಷನ್ ಪ್ಲಸ್ ಅಗ್ನಿಶಾಮಕ ಎರಡೂ ಅವ. ಲಕ್ಕಿ ಅನ್ಕೋತೀನಿ. ಒಂದು ವೇಳೆ ಏನೂ ಆಗಲಿಲ್ಲ ಅಂದ್ರೆ ಕೊನೆಗೆ ಇಲ್ಲರೇ ಸೆಟ್ಲ್ ಆಗಲೇಬೋದು ನಾ. ನೋಡ್ರಿ ಮಸ್ತ್ ಸೀನ್ ಅದ. ಇವಾಗ ಈ ಕಡೆ ವಾಪಸ್ ಹೋಗಿ ನಾವು ಚಿಟ್ಟೆ ಪಾರ್ಕ್ ಇರೋದು ಈ ಕಡೆ ಅದ, ನಾವಿರೋದು ಈ ಕಡೆ. ಸೊ ಇದಕ್ಕೆ ಚಿಟ್ಟೆ ಪಾರ್ಕಿಗೆ ನಡೆದೀನಿ ಈಗ. 5ಕ್ಕೆ ಕ್ಲೋಸ್ ಆಗ್ತದೆ ಅಂತ ಅಂದ್ರೆ ಅವರು ಹೋಗಿ ನೋಡ್ರಿ ಓಪನ್ ಇರ್ತದೆ ಅಂತಂದ್ರು. ಸೊ ನಡೆದೀನಿ ವಾಪಸ್. ಚಿಟ್ಟೆ ಪಾರ್ಕ್ನಾಗ ಚಿಟ್ಟೆ ಹುಡುಕಿ ಸಾಕಾಯಿತು. ಚಿಟ್ಟೆ ಸಿಗಲಿಲ್ಲ. 1-2 ಚಿಟ್ಟೆ ಸಿಕ್ಕ್ಯಾವ. ಅವನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅದು ಸಿಕ್ಕ್ಯದ ಬುಂಗ ಅಂತೀವಲ್ಲ, ಅದು ಕಂಡದ. ಅದ್ರದ್ದು ಮಸ್ತ್ ಕ್ಲೋಸಪ್ಲೇ ತೊಗೊಂಡ. ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಕವು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ. ಇಷ್ಟ ಆಗ್ಯದ ನೋಡಪ್ಪ. ಇಲ್ಲಿಂದ ಹೋಗ್ಬೇಕೀಗ. ಏನರ ನೋಡಮ್, ಏನರ ಊಟ ಗೀಟ ಮಾಡೋ ಪ್ಲ್ಯಾನ್ ಅದ. ಡೌಟ್ ಇಲ್ಲಿ ಏನು ಸಿಗ್ತದೋ ಬಿಡ್ತದೋ ಗೊತ್ತಾ. ಸಿಕ್ಕತ್ತಂದ್ರೆ ನಾನು ಲಕ್ಕ, ಸಿಗಲಿಲ್ಲ ಅಂತ ನಡೀತದ. ಹಾಗೆ ಮುಕ್ಕೊಂಬಿಡೋದು. ಒಂದಿನ ಉಪವಾಸ ಇದ್ರೆ ಯಾರು ಸಾಯ್ತಾರೆ ಹೇಳು. ಜಂಗಲ್ ಫೀಲ್ ಮಾತ್ರ ಪೂರ ಹೊಂಟದ ನೋಡಪ್ಪ. ನೋಡಿಗ ಏಕ್ದಮ್ ಜಂಗಲ್ ಫೀಲ್ ಪೂರ ಮಜಾ ಹೊಂಟದ. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತು. ಜೋಯ್ಡಾ ಪಾರ್ಕ್ ನೋಡೋಕೆ ಬಂದಿದ್ದ, ಚಿಟ್ಟೆ ಪಾರ್ಕ ನೋಡಾಯ್ತೆಲ್ಲ. ಸೊ ಒಂದು ಖುಷಿ ವಿಷಯ ಅಂದ್ರೆ ನಮ್ಮ ಅಗ್ನಿಶಾಮಕ ದಳದವರಿಗೆ ತುಂಬ ಥ್ಯಾಂಕ್ಸ್. ನನಗೆ ಇವತ್ತು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅಲ್ಲಿ ಮಕ್ಕೊಳ್ಳೋಕೆ ಬ್ಯಾಗ್ ಇಡ್ತೀನಿ, ಅಲ್ಲಿ ಅವ್ರ ಬಳಿ ಸೇಫ್ಟಿಯಾಗಿರುತ್ತೆ. ಒಂದು ವೇಳೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂತಂದರು ಇಲ್ಲಿ ಒಳಗೆ ಸರಿಯಾಗಿ ಜಾಗ ಇತ್ತು, ಇಲ್ಲೇ ಪಿಚ್ ಮಾಡ್ತಿತ್ತು ಟೆಂಟ, ತೊಂದರೆ ಇರಲಿಲ್ಲ. ಇಲ್ಲಿ ಮುಕ್ಕೋತಿದ್ದ. ಇಲ್ಲಂತೂ ಫುಲ್ ಅಡ್ವೆಂಚರ್ ಆಗ್ತಿತ್ತು. ಮತ್ತು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು, ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನಾನು ವೀಡಿಯೋನ, ನೋಡತ್ತೀರಿ ನೀವು ಆಲ್ರೆಡಿ. ಸೊ ಹಾಗಾಗಿ ಒಂದು ಲೈಕ್ ಸಬ್ಸ್ಕ್ರೈಬ್ ಇದ್ದರೆ ತುಂಬ ಮೋಟಿವೇಶನ್ ಸಿಗುತ್ತೆ ನನಗೆ. ಥ್ಯಾಂಕ್ ಯು. ವಿಡಿಯೋ ಎಂಡೇ ಮಾಡ್ಬೇಕಂದಿದ್ದ. ಅಂದ್ರೆ ಊಟ ಮಾಡೋಕ್ಕೆ ಬಂದ. ಇಲ್ಲಿ ವಿಚಿತ್ರವಾಗದ ಊಟ ಮಾಡೋಕ್ಕೆ ಬಂದೀನಿ. ಈಗ ಊಟ ಮಾಡ್ತೀರಿ, ಅಂತ ಸರ್ಪ್ರೈಸ್ ಆಗಿ ಕೇಳ್ತಾರೆ. ನನಗೆ ಕೇಳೋ ಒಂದು ಟೈಪ್ ಅನ್ನಿಸ್ತು, ಯಾಕಪ್ಪ ಹಿಂಗೆ ಕೇಳ್ತಾರೆ, ಯಾಕೆ ಈ ಟೈಮಿಗೆ ಯಾರೂ ಊಟನೇ ಮಾಡಲ್ಲೇನು ಅಂತಂದು. ಇಲ್ಲ, ಈ ಟೈಮಿಗೆ ಯಾರೂ ಊಟ ಮಾಡಲ್ಲ, ಎಲ್ಲ ನಾಷ್ಟ ಮಾಡ್ತಾರೆ. 7 ಗಂಟೆ ಆದಮೇಲೆ ಊಟ. ನಾವು 2 ನಿಮಿಷನಾಗೆ ಊಟ ಮಾಡಂತ. 2 ನಿಮಿಷ ಆದಮೇಲೆ ಕೊಡ್ತೀನಿ ಅಂತ. ಇವಾಗ 6:58 ಕೇಳೀನಿ, 7ಕ್ಕೆ ಊಟ ಕೊಡ್ಸಿರ್ತದಂತ. ಈಗ ಸಿಗಲ್ಲಂತ. ವಿಚಿತ್ರ ಅನ್ನಿಸ್ತು ನನಗೆ ಇದೋರೆ ಭಾಳ. ಇಷ್ಟು ಜಲ್ದಿ ಊಟ, ಎಲ್ಲರೂ ಸೇಮ್ ಕ್ವಶನ್ ಕೇಳ್ತಾರೆ. ಇಷ್ಟು ಜಲ್ದಿ ಊಟ ಈಗ ಯಾರು ಮಾಡ್ತಾರೆ ಊಟ ಹೇಳ್ರಿ, ಇಷ್ಟು ಜಲ್ದಿ ಅಂತ. ಅದೇ ಹೇಳಕ್ಕೆ ಅಪ್ಡೇಟ್ ಮಾಡ್ಲಕ್ಕಂತ ಮತ್ತು ವಿಡಿಯೋ ಮಾಡತ್ತೆ. ಯಾಕಂದ್ರೆ ಲಾಸ್ಟ್ ಮಾಡಿದ್ದು ನಾನು ಅವಾಗಲೇ ಆ್ಯಕ್ಚುಲಿ ಎಂಡ್ ಮಾಡ್ಬೇಕಂದಿದ್ದು ಅವಾಗಲೇ. ಸೊ ಇವಾಗ ಎಂಡ್ ಮಾಡತ್ತೀನಿ. ಇಲ್ಲಿದ್ದೀನಿ ನೋಡ್ರಿ, ಹಿಂಗೆ ಅದ ಪ್ಲೇಸ. ಸೊ ಒನ್ಸ್ ಅಗೇನ್ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಊಟ ಮಾಡಕ್ಕೆ ಬಂದಿನಿ, ಅಲ್ಲಿ ಸಿಗ್ತದೆ ಅಂತ ಹೇಳ್ಯಾರ.